ಜಗತ್ತಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ನಮ್ಮ ಕಣ್ಮುಂದೆ ಏನೇನು ಆಗ್ತಿದೆ ಅಂತ ಮೊದಲು ನಾವು ತಿಳ್ಕೊಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೇನೆ ನಡೀತಾ ಇರುತ್ತೆ. ಅದರಲ್ಲಿ ಕೆಲವೊಂದು ವಿಷಯನ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಸೆರೆ ಹಿಡಿದಿರುವುದಾಗಿ ಹೇಳಿಕೊಂಡಿದ್ದ ಪಾಕಿಸ್ತಾನ್ ಸೇನಾ ಮೇಜರ್ನನ್ನು ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಲಾಗಿದೆ. 9 ವರ್ಷಗಳ ಹಿಂದೆ ನಂದಕಿಶೋರ್ ನನ್ನಿಂದ 22 ಲಕ್ಷ ರೂಪಾಯಿ ಪಡೆದು ಈಗ ಹಣ ನೀಡದೆ ವಂಚಿಸಿದ್ದಾರೆ ಎಂದು ಯುವ ನಟ ಶಬರೀಶ್ ಶೆಟ್ಟಿ ಅವರು ಆರೋಪಿಸಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನದಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಮತ್ತಷ್ಟು ಹೆಚ್ಚಾಗಿದೆ. ಈಗ ಬರೋಬ್ಬರಿ 10 ಲಕ್ಷ ಕೆಜಿ ತುಪ್ಪಕ್ಕೆ ತಿರುಪತಿ ದೇವಸ್ಥಾನದವರು ಬೇಡಿಕೆ ಇಟ್ಟಿದ್ದಾರೆ. ನಂದಿನಿ ತುಪ್ಪ ಹೊರತುಪಡಿಸಿ ಬೇರೆ ಯಾವುದೇ ತುಪ್ಪ ಬೇಡ ಎಂದು ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಕೆಎಂಎಫ್ ಅವರು ತಿರುಪತಿಗೆ ಅಗತ್ಯವಾದ ತುಪ್ಪವನ್ನು ಕಳುಹಿಸಿಕೊಟ್ಟಿದ್ದಾರೆ. ಬರೀ 5 ರೂಪಾಯಿಯಲ್ಲಿ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ಶಂಕರೇಗೌಡ. ಹೌದು, ಆಸ್ಪತ್ರೆ ಅಂದರೆ ಸಾಕು ದುಡ್ಡು ಕೀಳೋಕೆ ಅಂತಾನೆ ಇರುವ ಕೆಲವು ಡಾಕ್ಟರ್ ಮಧ್ಯೆ ಬರೀ 5 ರೂಪಾಯಿಯಲ್ಲಿ ಜನರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಮಂಡ್ಯದ ಶಂಕರೇಗೌಡ. ಇವರನ್ನು 5 ರೂಪಾಯಿ ಡಾಕ್ಟರ್ ಎಂದೇ ಎಲ್ಲೆಡೆ ಕರೆಯುತ್ತಾರೆ. ಪ್ರತಿ ತಿಂಗಳು 12,000 ದುಡಿಯುತ್ತಿದ್ದ ಒಬ್ಬ ಸಾಮಾನ್ಯ ಬಡ ಲಾರಿ ಡ್ರೈವರ್ ಇವತ್ತು ತಿಂಗಳಿಗೆ 5 ರಿಂದ 10 ಲಕ್ಷ ಸಂಪಾದಿಸುತ್ತಿದ್ದಾರೆ. ಹೌದು, ಜಾರ್ಖಂಡ್ನ ಟ್ರಕ್ ಚಾಲಕ ರಾಜೇಶ್ ಎನ್ನುವ ವ್ಯಕ್ತಿ ಯೂಟ್ಯೂಬ್ನಲ್ಲಿ ಪ್ರತಿದಿನ ಲಾಗ್ಸ್ ಮಾಡಿ 2 ಕೋಟಿ ಬೆಲೆಯ ಹೊಸ ಮನೆಯನ್ನು ಕಟ್ಟಿಸಿದ್ದಾರೆ. ಹಾಗೂ ದುಬಾರಿ ಕಾರುಗಳು ಸಹ ಇವರ ಬಳಿ ಇದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ. ಹೀಗೆ ನಾನು ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ಧನ್ಯವಾದ.